ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ವರ್ಜಿಸುವ ವಿಧಾನದಿಂದ ಫಿಕ್ಸ್ ಆಗಿ 2 ಅಂಕದ ಕ್ವಶನ್ ಬರುತ್ತೆ. ಹಿಂದಿನ ವಿಡಿಯೋದಲ್ಲಿ ಇದೇ ಪಾಠದಿಂದ ಆದೇಶ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು ನೋಡಿದ್ದೇವೆ. ಅದು ಕೂಡ ಫಿಕ್ಸ್ ಬರುತ್ತೆ. ಆ ಕ್ವಶನ್ ಆದರೂ ಬರುತ್ತೆ ಅಥವಾ ಈ ಕ್ವಶನ್ ಆದರೂ ಬರುತ್ತೆ. ಆ ವಿಡಿಯೋ ಯಾರು ನೋಡಿಲ್ಲ, ನಮ್ಮ ಚಾನಲ್ನಲ್ಲಿ ವಿಸಿಟ್ ಮಾಡಿ ಆದೇಶ ವಿಧಾನದಿಂದ ಯಾವ ರೀತಿ ಸಮೀಕರಣವನ್ನು ಬಿಡಿಸುತ್ತಾರೆ ಅಂತ ನೋಡಿ. ಇಂದಿನ ಈ ವಿಡಿಯೋದಲ್ಲಿ ನಾವು ವರ್ಜಿಸುವ ವಿಧಾನದಿಂದ ಯಾವ ರೀತಿ ಲೆಕ್ಕ ಬಿಡಿಸ್ತಾರೆ ಅಂತ ನೋಡೋಣ. ಫಸ್ಟ್ ನಾವೇನು ಮಾಡಬೇಕು, ಸಮೀಕರಣಗಳನ್ನು ಬರ್ಕೋಬೇಕು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14, ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4. ಇದು ಸಮೀಕರಣ 1. ನೆಕ್ಸ್ಟ್ ಸಮೀಕರಣ 2. ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಲಸ್ ವೈ ಇದೆ, ಇಲ್ಲೊಂದು ಮೈನಸ್ ವೈ ಇದೆ. ಇವೆರಡು ಕ್ಯಾನ್ಸಲ್ ಆಯಿತು. ಉಳಿತೇನೆ ಇಲ್ಲಿ ಎಕ್ಸ್ 2x ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲೇನು 14, 4 ಕೂಡಿಸಿದ್ರೆ ಎಷ್ಟಾಗುತ್ತೆ 18. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 18 ಭಾಗಿಲೆ 2, 2 1 2, 2 9 18. ಎಕ್ಸ್ ಈಸ್ ಈಕ್ವಲ್ ಟು 9. ಎಕ್ಸ್ ಬೆಲೆ 9 ಬಂತು. ಇವಾಗ ಈ ಎಕ್ಸ್ನ ಬೆಲೆಯನ್ನು ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಯಾವುದಾದರೂ ಒಂದರಲ್ಲಿ ತುಂಬಿಡಿ. ನಾನು ಎಕ್ಸ್ನ ಬೆಲೆ ಸಮೀಕರಣ 1ರಲ್ಲಿ ತುಂಬ್ತೀನಿ. 1ರಲ್ಲಿ ತುಂಬಿದಾಗ ಸಮೀಕರಣ 1 ಬರ್ಕೋತೀನಿ. ಸಮೀಕರಣ 1 ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14. ನೆಕ್ಸ್ಟ್ ಎಕ್ಸ್ ಎಷ್ಟಿದೆ ಇಲ್ಲಿ 9 ಪ್ಲಸ್ ವೈ ಈಸ್ ಈಕ್ವಲ್ ಟು 14. ವೈ ಈಸ್ ಈಕ್ವಲ್ ಟು ಇದು 14 ಇಲ್ಲೇ ಬರ್ಕೊಡ್ರಿ, ಇದು ಪ್ಲಸ್ 9 ಈ ಕಡೆ ಬಂದು ಮೈನಸ್ 9 ಆಗುತ್ತೆ. ವೈ ಈಸ್ ಈಕ್ವಲ್ ಟು ಎಷ್ಟು, 14ರಲ್ಲಿ 9 ಕಳೆದ್ರೆ ಎಷ್ಟು ಉಳಿಯುತ್ತೆ 5. ಅಂದರೆ ವೈ ಬೆಲೆ ಎಷ್ಟು ಬಂತು 5. ಎಕ್ಸ್ ಬೆಲೆ 9, ವೈ ಬೆಲೆ 5. ಇವಾಗ ಇನ್ನೊಂದು ಲೆಕ್ಕ ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಬೇರೆ ಟೈಪ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ಮು, ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇದೆ. ನೆಕ್ಸ್ಟ್ ಸಮೀಕರಣ 2ನೇದೇನಿದೆ, 2x ಮೈನಸ್ 3y ಈಸ್ ಈಕ್ವಲ್ ಟು 4 ಇದೆ. ಅದನ್ನೇ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಸಮೀಕರಣ 1. ನೆಕ್ಸ್ಟ್ 2x ಮೈನಸ್ 3y ಈಸ್ ಈಕ್ವಲ್ ಟು 4 ಸಮೀಕರಣ 2. ಇಲ್ಲಿ ಯಾವುದೂ ಸೇಮ್ ಇಲ್ಲ. ಎಕ್ಸ್ ಕೂಡ ಬೆಲೆಗಳು ಚೇಂಜ್ ಇದೆ. ಮೇಲ್ಗಡೆ 1 ಇದೆ, ಕೆಳಗಡೆ 2 ಇದೆ. ನೆಕ್ಸ್ಟ್ ವೈನ ಸಹಗುಣಕ ಕೂಡ ಮೇಲ್ಗಡೆ 1 ಇದೆ, ಕೆಳಗೆ -3 ಇದೆ. ಆದ್ದರಿಂದ ಯಾವ ರೀತಿ ಮಾಡಬೇಕಂದ್ರೆ, ನಾನು ಸಮೀಕರಣ 1ಕ್ಕೆ 2ರಿಂದ ಗುಣಿಸು. ಸಮೀಕರಣ 1ಕ್ಕೆ 2ರಿಂದ ಗುಣಿಸಿದ್ರೆ ಇಲ್ಲಿ ನೋಡಿ, 2 ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ 2 ಗುಣಿಲೆ 5, ಯಾಕಂದರೆ 2 ಎಡಬದಿ ಮತ್ತು ಬಲಬದಿ ಅಂದರೆ RHS LHS 2 ಕಡೆ 2ರಿಂದ ಗುಣಿಸ್ಬೇಕು. ಇವಾಗ 2 ಗುಣಿಲೆ ಎಕ್ಸ್ 2x, ನೆಕ್ಸ್ಟ್ ಪ್ಲಸ್ 2 ಗುಣಿಲೆ ವೈ 2y ಈಸ್ ಈಕ್ವಲ್ ಟು 2 ಗುಣಿಲೆ 5 10. ಇದನ್ನು ನಾನು ಸಮೀಕರಣ 3 ಅಂತ ಬರ್ಕೋತೀನಿ. ಇವಾಗ ಇದು ಸಮೀಕರಣ 2 ಇಲ್ಲಿ ಬರ್ಕೋತೀನಿ ನೋಡಿ. ಇವಾಗ ಎರಡು ಸೇಮ್ ಅದು, ಯಾಕಂದರೆ 2x 2x ಬಂದು 2x ಮೈನಸ್ 3y ಈಸ್ ಈಕ್ವಲ್ ಟು 4. ಇವಾಗ ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಇದ್ದರೆ ಕೆಳಗಡೆ ಮೈನಸ್ ಬರ್ಕೋಬೇಕು, ಇಲ್ಲಿ ಮೈನಸ್ ಇದ್ದರೆ ಕೆಳಗಡೆ ಪ್ಲಸ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಮೈನಸ್. ಇವಾಗ 2x ಇದು ಮೈನಸ್ 2x, ಇವೆರಡು ಕ್ಯಾನ್ಸಲ್ ಅದು. ನೆಕ್ಸ್ಟ್ 2y ಇದು ಪ್ಲಸ್ 3y ಆಗುತ್ತೆ, ಯಾಕಂದರೆ ಸೈನ್ಗಳನ್ನು ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂದರೆ 2y ಪ್ಲಸ್ 3y ಅಂದರೆ 5y ಈಸ್ ಈಕ್ವಲ್ ಟು ಇಲ್ಲಿ 10ರಲ್ಲಿ 4 ಕಳೆದ್ರೆ 6. ನೆಕ್ಸ್ಟ್ y ಈಸ್ ಈಕ್ವಲ್ ಟು 6 ಭಾಗಿಲೆ 5 ಬಂತು. ನೆಕ್ಸ್ಟ್ ಇವಾಗ ವೈನ ಬೆಲೆ ಎದರ ತುಂಬೋಣ, ವೈನ ಮನೆ ಸಮೀಕರಣ 1ರಲ್ಲಿ ತುಂಬಿದಾಗ, ವೈನ ಬೆಲೆ ಸಮೀಕರಣ 1ರಲ್ಲಿ ತುಂಬಿದಾಗ ಏನು ಬರುತ್ತೆ ಅಂದರೆ, ಸಮೀಕರಣ 1 ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಎಕ್ಸ್ ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳಿ. ಪ್ಲಸ್ ವೈ ಅಂದರೆ ಎಷ್ಟಿದೆ 6 ಭಾಗಿಲೆ 5.
6/5 ಈಸ್ ಈಕ್ವಲ್ ಟು 5. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಈ 6/5 ಆ ಸೈಡ್ ಕಳಿಸ್ರಿ, ಅಂದರೆ 5 ಮೈನಸ್ 6/5. ಇವಾಗ ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೆ 1 ಇರುತ್ತೆ. 1 ಮತ್ತು 5 ಲೆಸ್ 5. ನೆಕ್ಸ್ಟ್ 1 5 5 ಅಂದರೆ 5 5 25 ಮೈನಸ್ ಇದು 5 1 5, ಇದು 5 ಬಂದಿದೆ 5, ಇದು 5 1 5, ಇದು ಲಸ ತಗೊಂಡು 5 5 25. ನೆಕ್ಸ್ಟ್ 6 1 6. ಇವಾಗ 25ರಲ್ಲಿ 6 ಕಳೆದ್ರೆ 19/5. ಎಕ್ಸ್ನ ಬೆಲೆ ಎಷ್ಟು ಬಂತು ವಿದ್ಯಾರ್ಥಿಗಳೇ? ಎಕ್ಸ್ನ ಬೆಲೆ 19/5. ಎಕ್ಸ್ನ ಬೆಲೆ 19/5, ವೈನ ಬೆಲೆ 6/5. ಈ ರೀತಿಯಾಗಿ ವರ್ಜಿಸುವ ವಿಧಾನದ ಮೂಲಕ ಲೆಕ್ಕಗಳನ್ನು ಬಿಡಿಸಬಹುದು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ತಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.